ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮುಂದೆ ಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಇಲ್ಲಿಯವರೆಗೆ ನಡೆದಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಕರ್ನಾಟಕದ ಇತಿಹಾಸದ ಮೇಲಿನ ಪ್ರಶ್ನೋತ್ತರಗಳನ್ನು, ಅದರಲ್ಲೂ ರಿಪೀಟೆಡ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಯಾಕಪ್ಪ ಅಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂಥ ಹಲವಾರು ಪ್ರಶ್ನೆಗಳು ರಿಪೀಟೆಡ್ ಆಗ್ತವೆ. ಹಾಗಾಗಿ ನಾವು ಇವುಗಳ ಕುರಿತು ಇನ್ನು ಸಮಗ್ರವಾಗಿ ತಿಳಿದುಕೊಳ್ತಾ ಹೋಗೋಣ. ಈಗ ಇನ್ನೂವರೆಗೆ ಯಾರಾದರೂ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಿಡಿಯೋವನ್ನು ಮೊದಲ ಬಾರಿಗೆ ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಣೆಯನ್ನು ಮಾಡಿ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುವು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಆಪ್ಷನ್ ಸಿ ಯಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಯಾವುದು? ನಕ್ಷತ್ರಾಕಾರದ ಗರ್ಭಗುಡಿ ಅನ್ನುವಂಥದ್ದು ಏನು ಇದಕ್ಕೆ ಸರಿಯಾದಂತಹ ಉತ್ತರ. ಅಂದರೆ ಹೊಯ್ಸಳರ ಒಂದು ವಾಸ್ತುಶಿಲ್ಪ ದೇವಾಲಯ ಕಟ್ಟಡದ ಒಂದು ವಿಶೇಷವಾದಂತಹ ಲಕ್ಷಣ. ಅದೇ ರೀತಿಯಲ್ಲಿ ನವರಂಗ ಮಂಟಪ ಕೂಡ ಇವರು ಒಂದು ವಿಶೇಷವಾದಂತಹ ಲಕ್ಷಣ ಅನ್ನುವಂಥದ್ದು ನಮಗೆ ಕಂಡುಬರ್ತದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡ್ರಿ, ಈ ಪ್ರಶ್ನೆಯನ್ನು ಏನು KS 2006ರಲ್ಲಿ ಕೇಳಿರುವಂಥ ಇದು ಪ್ರಶ್ನೆ. ಈಗ ನೆಕ್ಸ್ಟ್ ಇದು PDF ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಏನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕೂಡ ನೀವು ನೋಡ್ಕೊಳ್ಬೋದು. ಇದರ ಟೆಲಿಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಕೆಳಕಂಡ ಯಾವ ಸ್ಥಳಗಳಲ್ಲಿ ಅಶೋಕನ ಶಾಸನ ದೊರೆಯುವುದಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಅಂದರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ಕಂಡುಬರುವುದಿಲ್ಲ ಕರ್ನಾಟಕದಲ್ಲಿ? ಮಸ್ಕಿ, ಚಂದ್ರವಳ್ಳಿ, ಉಡಿಗೋಲಂ ಮತ್ತು ನಿಟ್ಟೂರು ಅಂತೇಳಿ ಕೊಟ್ಟಿದ್ದಾನೆ. ಏನು ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಉಡಿಗೋಲಂ ಎಂಬ ಪ್ರದೇಶದಲ್ಲಿ ಏನು ಅಶೋಕನ ಶಾಸನಗಳು ಕಂಡುಬರುವುದಿಲ್ಲ. ಇಲ್ಲಿ ಮಸ್ಕಿ ಶಾಸನ ಅತ್ಯಂತ ಪ್ರಮುಖ ಪ್ರಸಿದ್ಧಿಯಾದಂತಹ ಶಾಸನ. ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಈ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖವಾಗಿರುವಂಥ ಏಕೈಕ ಶಾಸನ ಯಾವುದಪ್ಪ ಅಂತಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ. ಚಂದ್ರವಳ್ಳಿ, ನಿಟ್ಟೂರು ಇವೆಲ್ಲವೂ ಒಟ್ಟು ಕರ್ನಾಟಕದಲ್ಲಿ 14 ಶಾಸನಗಳು ದೊರೀತವೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎನ್ನುವುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ಪರಿಚಿತವಾದರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು ಯಾರು? ಅಂದರೆ ದಕ್ಷಿಣ ಭಾರತಕ್ಕೆ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಅನ್ನೋದಕ್ಕಿಂತ ನೇಗಿಲಿನಿಂದೇ ದಕ್ಷಿಣ ಭಾರತಕ್ಕೆ ಪರಿಚಯವಾದರು ಅಂತೇಳಿ ಹೇಳಿಕೆಯನ್ನು ನೀಡಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದನು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಡಿ ಕೋಸಂಬಿ ಅಥವಾ ಕೌಸಂಬಿ ಅವರನ್ನು ನಾವು ಈ ರೀತಿ ಒಂದು ಹೇಳಿಕೆಯನ್ನು ಅವರು ನೀಡಿರ್ತಾರೆ. ಏನು ದಕ್ಷಿಣ ಭಾರತಕ್ಕೆ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಅನ್ನೋದಕ್ಕಿಂತ ನೇಗಿಲಿಂದನೇ ಇವರು ದಕ್ಷಿಣ ಭಾರತಕ್ಕೆ ಪರಿಚಯವಾದವರು ಯಾರು? ಶಾತವಾಹನರು ಅಂತೇಳಿ ಹೇಳ್ತಾರೆ ಅವರು. ಯಾರು? ಡಿ ಕೌಸಂಬಿ. ಅದೇ ರೀತಿ ನೆಕ್ಸ್ಟ್, ಹರ್ಷನ ಮೇಲೆ ಚಾಲುಕ್ಯರ ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ? ಅಂದರೆ ವರ್ಧನರ ಪ್ರಸಿದ್ಧ ದೊರೆಯಾದಂಥ ಹರ್ಷವರ್ಧನನ ಮೇಲೆ ಚಾಲುಕ್ಯರು ಜಯವನ್ನು ಸಾಧಿಸಿದರು ಅಂತೇಳಿ ಅವನನ್ನು ಸೋಲಿಸಿದವರು ಯಾರು? ಅಂದರೆ ಅವನನ್ನು ಏನು ಚಾಲುಕ್ಯರು ಸೋಲಿಸಿದರು ಅಂತೇಳಿ ಎಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದನು. ಒಂದು ಹರ್ಷಚರಿತೆ, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ, ನೆಕ್ಸ್ಟ್ ಅದೇ ರೀತಿಯಲ್ಲಿ ಐಹೊಳೆ ಶಾಸನ ಮತ್ತು ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಅಂತೇಳಿ ಆಪ್ಷನನ್ನು ಕೊಟ್ಟಿದ್ದಾನೆ. ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಯಾವುದಪ್ಪ ಅಂತಂದ್ರೆ ಐಹೊಳೆ ಶಾಸನದಲ್ಲಿ. ಅಂದರೆ ಏನು ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ ಐಹೊಳೆ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿ ಅನ್ನುವಂಥವನು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದ ಇಮ್ಮಡಿ ಪುಲಿಕೇಶಿ ಈ ಹರ್ಷವರ್ಧನನನ್ನು ನರ್ಮದಾ ನದಿ ಕದನದಲ್ಲಿ ಸೋಲಿಸಿದ್ದ ಅಂತೇಳಿ ಏನು ಈ ಐಹೊಳೆ ಶಾಸನದಲ್ಲಿ ಉಲ್ಲೇಖ ಕಂಡು ಬರ್ತದೆ. ಅದೇ ರೀತಿ ಈ ಹರ್ಷವರ್ಧನನೇ ಈ ನರ್ಮದಾ ನದಿ ಯುದ್ಧದಲ್ಲಿ ಗೆದ್ದ ಅಂತೇಳಿ ಹೇಳಿದಂತಹ ಒಂದು ಕಂಡುಬರುವಂತಹ ಕೃತಿ ಯಾವುದಪ್ಪ ಅಂತಂದ್ರೆ ಈ ಹರ್ಷವರ್ಧನನ ಆಸ್ಥಾನದಲ್ಲಿರುವಂತಹ ಏನು ಬಾಣಭಟ್ಟ ರಚಿಸಿರುವಂತಹ ಹರ್ಷಚರಿತ ಎಂಬ ಕೃತಿಯಲ್ಲಿ ಹರ್ಷವರ್ಧನನೇ ಗೆದ್ದ ಅಂತೇಳಿ ಆತ ಉಲ್ಲೇಖ ಮಾಡ್ತಾನೆ. ಯಾರು? ಬಾಣಭಟ್ಟ. ಅದೇ ರೀತಿ ಬಾಣಭಟ್ಟ ಬರೆದಂತಹ ಇನ್ನೊಂದು ಕೃತಿ ಯಾವುದಪ್ಪ ಅಂತಂದರೆ ಕಾದಂಬರಿ ಎನ್ನುವಂಥ ಒಂದು ಕೃತಿಯನ್ನು ಕೂಡ ಆತ ಯಾರು? ಹರ್ಷವರ್ಧನ ರಚನೆಯನ್ನು ಮಾಡಿರ್ತಾನೆ. ಈ ಹರ್ಷಚರಿತದಲ್ಲಿ ಏನು ಹರ್ಷವರ್ಧನನೇ ಈ ನರ್ಮದಾ ನದಿ ಕದನದಲ್ಲಿ ಗೆದ್ದ ಅಂತೇಳಿ ಹೇಳ್ತಾನೆ. ಅದೇ ರೀತಿ ಇಮ್ಮಡಿ ಪುಲಿಕೇಶಿ ಗೆದ್ದ ಅಂತ ಹೇಳಿರುವುದು ಎಲ್ಲಿ? ಐಹೊಳೆ ಶಾಸನದಲ್ಲಿ. ಇದು ನಮ್ಮ ಇತಿಹಾಸಕಾರರಿಗೆ ಗೊಂದಲ ಆಗಿದ್ದರಿಂದ ಇಲ್ಲಿರುವಂತಹ ಇನ್ನೊಂದು ಗ್ರಂಥವನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಯಾವುದಪ್ಪ ಅಂತಂದ್ರೆ ಹುಯೆನ್ ಸೆಂಗ್ ಅನ್ನುವಂತಹ ಚೀನಿಯ ಯಾಂತ್ರಿಕ ಈ ಯುದ್ಧವನ್ನು ಕಣ್ಣಾರೆ ಕಂಡಂತಹ ಒಬ್ಬ ವಿದೇಶಿ ಪ್ರವಾಸಿಗ ಆಗಿರ್ತಾನೆ. ಆತ ಬರೆದಿರುವಂತಹ ಸಿಯುಕಿ ಎಂಬ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ತದನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಈ ಯುದ್ಧದಲ್ಲಿ ಗೆದ್ದ ಅಂತೇಳಿ ಆತ ಏನು ತನ್ನ ಒಂದು ಸಿಯುಕಿ ಗ್ರಂಥದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನಾವು ಅದನ್ನೇ ಏನು ಫೈನಲೈಸ್ ಮಾಡಿ ಈಗ ಈ ನರ್ಮದಾ ನದಿ ಕದನದಲ್ಲಿ ಯಾರು ಇಮ್ಮಡಿ ಪುಲಿಕೇಶಿಯಾಗಿ ಗೆದ್ದಿದ್ದಾನ ಅಂತೇಳಿ ತಿಳಿದುಕೊಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ
ಯಾವುದು ಪೋರ್ಚುಗೀಸರು ಯಾರಿಂದ ಗೋವಾ ಪಡೆದುಕೊಂಡರು ಅಂದರೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಪ್ರಮುಖರು. ಅವರು ಯಾರಿಂದ ಈ ನಮ್ಮ ಗೋವಾವನ್ನು ವಶಪಡಿಸಿಕೊಂಡರು ಅಂತೇಳಿ, ಯಾವ ರಾಜರಿಂದ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆದಿಲ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳಿಂದ ಏನು ಪೋರ್ಚುಗೀಸರ ಪ್ರಸಿದ್ಧವಾದಂತಹ ದೊರೆ ಯಾರಪ್ಪ ಅಂತಂದ್ರೆ ಅಲ್ಬುಕರ್ಕ್. ಯಾರು 1509ರಲ್ಲಿ ಭಾರತಕ್ಕೆ ಏನು ಪ್ರವೇಶವನ್ನು ಮಾಡ್ತಾನೆ. ಪ್ರಸಿದ್ಧವಾದಂತಹ ಪೋರ್ಚುಗೀಸರ ಗವರ್ನರ್ ಯಾರು? ಅಲ್ಬುಕರ್ಕ್ ಅನ್ನುವಂಥವ. ಅಲ್ಬುಕರ್ಕ ಈ ಗೋವಾವನ್ನು ಯಾರ ಸಹಾಯದಿಂದ ವಶಪಡಿಸಿಕೊಳ್ತಾನವ? ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತಹ ಶ್ರೀಕೃಷ್ಣ ದೇವರಾಯನ ಸಹಾಯವನ್ನು ಪಡೆದುಕೊಂಡು ಈ ಬಿಜಾಪುರದ ಆದಿಲ್ ಶಾಹಿಗಳಿಂದ ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗೀಸರ ದೊರೆ ಯಾರಪ್ಪ ಅಂತಂದ್ರೆ ಅಲ್ಬುಕರ್ಕ್. ಈಗ ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಈ ಕೆಳಕಂಡ ರಾಜವಂಶಗಳನ್ನು ಚಾರಿತ್ರಿಕ ಕಾಲಾನುಕ್ರಮದಲ್ಲಿ ತಿಳಿಸಿ. ಅಂದರೆ ಕಾಲಾನುಕ್ರಮದಲ್ಲಿ ಕರ್ನಾಟಕವನ್ನು ಆಳಿದ ಮನೆತನಗಳನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಶಾತವಾಹನರು ಮೊದಲಿಗೆ ಬರ್ತಾರೆ, ಅವರ ನಂತರ ಕದಂಬರು ಬರ್ತಾರೆ. ಆದರೆ ಇಲ್ಲಿ ಕೊಟ್ಟಿರೋದು ಯಾವುದು? ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಅಂತ ಕೊಟ್ಟಿದ್ದಾನೆ. ಇವೆಲ್ಲವೂ ಕೂಡ ಕ್ರಮವಾಗಿ ಸರಿಯಾಗಿ ಒಂದು ಹೊಂದಾಣಿಕೆಯಲ್ಲೇ ಕಂಡು ಬರ್ತಾವೆ. ಫಸ್ಟ್ ಯಾರು? ಶಾತವಾಹನರು, ತದನಂತರ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ತಮಿಳುನಾಡಿನಲ್ಲಿ ಹೊಯ್ಸಳರ ಶಕ್ತಿಯ ಕೇಂದ್ರ ಸ್ಥಾನ ಯಾವುದಾಗಿತ್ತು ಅಂತೇಳಿ ಕೊಟ್ಟಿದ್ದಾನೆ. ತಮಿಳುನಾಡಿನಲ್ಲಿ ಹೊಯ್ಸಳರ ಶಕ್ತಿಯ ಕೇಂದ್ರ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಯಾವುದು? ಕಣ್ಣೂರು ಕಪ್ಪಂ ಅಂತೇಳಿ ಕೊಟ್ಟಿದ್ದಾನೆ. ಯಾವುದು? ಕಣ್ಣೂರು ಮತ್ತು ಕುಪ್ಸಂ. ಇದು ತಮಿಳುನಾಡಿನಲ್ಲಿ ಯಾರು? ಹೊಯ್ಸಳರ ಒಂದು ಪ್ರಮುಖ ಕೇಂದ್ರವಾಗಿತ್ತು, ಶಕ್ತಿಯ ಕೇಂದ್ರವಾಗಿತ್ತು. ಇದು ಯಾವಾಗ ಪ್ರಶ್ನೆ ಕೇಳೋಣಪ್ಪ ಅಂತಂದರೆ KS 2010ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಕೊಟ್ಟಿದ್ದಾನೆ ನೋಡಿರಿ, ಯಾವುದು? ತಾಳಗುಂದ ಶಾಸನದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಕುಲಭೂಷಣ, ಏನು ಕದಂಬ ಕುಟುಂಬ ಭೂಷಣ ಅಥವಾ ಕುಲಭೂಷಣ ಅಂತ ಕರಿತೀವಿ. ಕದಂಬ ಕುಟುಂಬ ಕುಲಭೂಷಣ ಎಂದು ಕರೆಯಲಾಗಿದೆ. ಎಲ್ಲಿ? ತಾಳೆಗುಂದ ಶಾಸನದಲ್ಲಿ. ಇದು ತಾಳೆಗುಂದ ಶಾಸನ ಅನ್ನುವಂಥದ್ದು ಕರ್ನಾಟಕದಲ್ಲಿ ದೊರೆತಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದ್ರೆ ತಾಳೆಗುಂದ ಶಾಸನ. ಕನ್ನಡ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದನ್ನು ರಚನೆಯನ್ನು ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ಶಾಂತಿವರ್ಮ. ಯಾರು? ಕದಂಬರ ಅರಸ ಶಾಂತಿವರ್ಮ ಅನ್ನುವಂಥವನು ಈ ತಾಳೆಗುಂದ ಶಾಸನವನ್ನು ರಚನೆಯನ್ನು ಮಾಡಿರ್ತಾನೆ. ಇದು ಯಾರನ್ನ? ಕದಂಬ ಏನು ಮನೆತನದ ಪ್ರಸಿದ್ಧ ದೊರೆಯಾದಂತಹ ಕಾಕುತ್ಸವರ್ಮನ ಬಗ್ಗೆ ಇದು ತಿಳಿಸ್ತದೆ, ಆತನ ಸಾಧನೆಯನ್ನು. ಮತ್ತು ಕದಂಬ ಕುಟುಂಬದ ಕುಲಭೂಷಣ ಅಂತೇಳಿ ಈ ಕಾಕುತ್ಸವರ್ಮನನ್ನೇ ಅದು ಈ ಶಾಸನದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಶಾಸನ, ತಾಳೆಗುಂದ ಶಾಸನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಇದನ್ನು ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುವಂತಹ ಶಾಸನ ಯಾವುದಪ್ಪ ಅಂತಂದರೆ ತಾಳಗುಂದ ಶಾಸನ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಅಥವಾ ಯಾವ ವಿವರಣೆ ತಪ್ಪಾಗಿದೆ ಅಂತೇಳಿ ಕೇಳಿದಾನೆ. ತಪ್ಪಾಗಿರುವಂಥ ಒಂದು ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ಪ್ರಶ್ನೆಯನ್ನು ತಪ್ಪಾಗಿದೆ ಅಥವಾ ಸರಿಯಾದ ಹೇಳಿಕೆ ಅಥವಾ ತಪ್ಪಾದ ಹೇಳಿಕೆ ಅಂತ ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಒಂದಿಷ್ಟು ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ. ಯಾವುದು? ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಕಮಲದ ಮೇಲೆ ನಿಂತಿದೆ ಅಂತೇಳಿ ಮೊದಲನೇ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಎರಡನೇ ಆಯ್ಕೆಯಲ್ಲಿ ಕೊಟ್ಟಿದ್ದಾನೆ? ಇದನ್ನು ಕ್ರಿಸ್ತ ಶಕ 982 ಮತ್ತು 83ರಲ್ಲಿ ಈ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹನ ಕೆತ್ತನೆ ಮಾಡಲಾಗಿದೆ ಅಂತೇಳಿ ಕೊಟ್ಟಿದ್ದಾನೆ. ಎಷ್ಟು? 982 ಮತ್ತು 83ರಲ್ಲಿ. ಅದೇ ರೀತಿ ಇದನ್ನು ರಚಿಸಿದವನು ಯಾರು? ಜಿನದೇವನು ಸ್ಥಾಪಿಸಿದನು ಅಂತೇಳಿ ಕೊಟ್ಟಿದ್ದಾನೆ. ಯಾರು? ಜಿನದೇವನು ಈ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸಿದನು ಅಂತೇಳಿ ಕೊಟ್ಟಿದ್ದಾನೆ. ನೆಕ್ಸ್ಟು ಈ ಏಕಶಿಲಾ ವಿಗ್ರಹದ ಅನಂತರದ ಮತ್ತು ಚಿಕ್ಕದಾದ ಅನುಕರಣಗಳು ಮತ್ತು ಕಾರ್ಕಳ, ವೇಣೂರು ಮತ್ತು ಧರ್ಮಸ್ಥಳದಲ್ಲಿರುವೆ. ಅಂದರೆ ಇಲ್ಲಿ ನೋಡಿ, ಇದಕ್ಕಿಂತ ಚಿಕ್ಕದಾದಂತಹ ಒಂದಿಷ್ಟು ವಿಗ್ರಹಗಳು ಎಲ್ಲಿದಾವ? ಕಾರ್ಕಳ, ವೇಣೂರು ಮತ್ತು ಧರ್ಮಸ್ಥಳದಲ್ಲಿ, ಅದೇ ರೀತಿ ಮೈಸೂರಲ್ಲಿ ಕಂಡು ಬರ್ತಾವೆ ಅಂತೇಳಿ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ. ಇದು ಹೇಳಿಕೆ ಸರಿಯಾಗಿರುವಂಥದ್ದು. ಇಲ್ಲಿ ನಾವು ಸರಿಯಾದಂತಹ ಉತ್ತರ ಯಾವುದು ಅಂದರೆ ಇಲ್ಲಿ ತಪ್ಪಾಗಿರೋದನ್ನು ನಾವು ಗುರುತಿಸಬೇಕು. ಇಲ್ಲಿ ಯಾವುದು ಬರುತ್ತಪ್ಪ ಅಂತಂದ್ರೆ ಇದನ್ನು ಜಿನದೇವನು ಸ್ಥಾಪಿಸಿದನು ಅನ್ನೋದಲ್ಲ. ಇದು ಸ್ಥಾಪಿಸಿದಂಥವನು ಯಾರಪ್ಪ ಅಂತಂದ್ರೆ ಗಂಗರ 4ನೇ ರಾಜಮಲ್ಲನ ಮಂತ್ರಿಯಾದಂತಹ ಚಾವುಂಡರಾಯ ಈ ಶ್ರವಣಬೆಳಗೊಳದ ವಿಗ್ರಹವನ್ನು ಸ್ಥಾಪನೆಯನ್ನು ಮಾಡಿರ್ತಾನೆ. ಯಾರು? ಚಾವುಂಡರಾಯರಿಂದ ನಿರ್ಮಾಣವಾಗಿರುತ್ತದೆ. ಇದು ತಪ್ಪಾಗ್ತದೆ. ಇಲ್ಲಿ ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ. ಇದು ಕೂಡ ಸರಿಯಾಗ್ತದೆ. ಅದೇ ರೀತಿ ಇದನ್ನು ಕ್ರಿಸ್ತಶಕ 982ರಿಂದ 83ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಇದು ಕರೆಕ್ಟ್ ಆಗ್ತದೆ. ಈಗ ನೆಕ್ಸ್ಟ್ ಮುಂದಿನದನ್ನು ಪ್ರಶ್ನೆಯನ್ನು ನೋಡೋಣ.
ನೆಕ್ಸ್ಟ್ ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಸಂಬಂಧಿಸಿದೆ. ಏನು ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಏನು ಮಿಸ್ ಆಗಿರ್ಬೋದು ಟೈಪಿಂಗಲ್ಲಿ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ತರುಳಿಯದ ವರ್ಷಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳು ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಏನು ಹೊಯ್ಸಳ ಮತ್ತು ಪಾಂಡ್ಯರ ಸಂಬಂಧಗಳ ಬಗ್ಗೆ ಇದು ತಿಳಿಸ್ತದೆ. ಯಾವುದು ಗದ್ಯ ಕರ್ಣಾಮೃತ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನು 1924 ಯೂನಿಟ್ ಕಾಂಗ್ರೆಸ್ ಅಂತೇಳಿ ನಾವು ಕರೆಯಲಾಗಿದೆ. ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದ ಇತರೆ ಅಧಿವೇಶನ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಏನು ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಗಳ ಜೊತೆಗೆ ನಡೆದಿರುವಂಥ ಅಧಿವೇಶನಗಳು ಯಾವ ಅಂತೇಳಿ ಕೊಟ್ಟಿದ್ದಾನೆ. ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ, ಅಖಿಲ ಭಾರತ ಹಿಂದೂ ಮಹಾಸಭೆ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ. ಇದು ನೋಡಿರಿ ಹಲವಾರು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು. ಅಂದರೆ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಜೊತೆಯಲ್ಲಿ ನಡೆದಂತಹ ಒಂದಿಷ್ಟು ಅಧಿವೇಶನಗಳು ಯಾವುವು. ಇಲ್ಲಿ ಅಷ್ಟು ಕೂಡ ಮೇಲಿನ ಎಲ್ಲವೂ ಕೂಡ ಸರಿಯಾಗ್ತವೆ. ಯಾವುದು ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ, ಅಖಿಲ ಭಾರತ ಹಿಂದೂ ಮಹಾಸಭೆ, ಅಖಿಲ ಭಾರತ ಬ್ರಾಹ್ಮಣೇತರ ಚಳವಳಿ ಸಮ್ಮೇಳನ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗ್ತವೆ. ಅದೇ ರೀತಿ ಇಲ್ಲಿ ನೋಡೋಣ ಮುಂದಿನ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ನಿಗಮ ಸಭಾದ ಕೈಯಲ್ಲಿ ಶಾತವಾಹನರ ನಗರಾಡಳಿತ ಅನ್ನುವಂಥದ್ದು ಇರ್ತದೆ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು. ಇಲ್ಲಿ ಸರಿಯಾದಂಥ ಉತ್ತರ ಏನು ರಾಜ್ಯಗಳು ಅಂತೇಳಿ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಕರಿತೀವಿ. ಎಸ್, ಇಲ್ಲಿ ಇದು ಪ್ರಮುಖವಾದಂತಹ ಪ್ರಶ್ನೆ ನೋಡಿರಿ. ಇಲ್ಲಿ ಇದೊಂದು ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಪ್ರವಾಸಿಗರ ಪಟ್ಟಿ ಮತ್ತು ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಯಾರ ಅರಸರು ಮತ್ತು ಅವರು ಭೇಟಿ ನೀಡಿದಂಥ ಪ್ರವಾಸಿಗರು. ಅಬ್ದುಲ್ ರಜಾಕ್, ಅದೇ ರೀತಿ ನಿಕೋಲೋ ಕಾಂಟಿ, ನೆಕ್ಸ್ಟ್ ಪರ್ನಾವ್ ನ್ಯೂನಿಚ್ಚೆ, ನೆಕ್ಸ್ಟ್ ಏನು ಬಾರ್ಬೋಸ್. ಈ ರೀತಿ 4 ಜನ ಪ್ರವಾಸಿಗರನ್ನು ಕೊಟ್ಟಿದ್ದಾನೆ. ಇಲ್ಲಿ ಏನು ಅರಸರನ್ನು ಕೊಟ್ಟಿದ್ದಾನೆ. ವಿಜಯನಗರ ಅರಸರು ದೇವರಾಯ 1, ದೇವರಾಯ 2, ಕೃಷ್ಣದೇವರಾಯ, ಅಚ್ಯುತರಾಯ. ಇಲ್ಲಿ ನಾವು ಏನು ಸರಿಯಾದಂತಹ ಉತ್ತರ ನೋಡೋದ್ರಲ್ಲಿ ಇಲ್ಲಿ ಒಂದಿಷ್ಟು ಏನು ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ಇದು ಬರ್ತದೆ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಬಂದಿರ್ತಾನಪ್ಪ ಅಂತಂದ್ರೆ 2ನೇ ದೇವರಾಯನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಅನ್ನುವಂಥವನು ಭೇಟಿಯನ್ನು ಕೊಟ್ಟಿರ್ತಾನೆ. ನಿಕೋಲೋ ಕಾಂಟಿ ಯಾರು, ಈತ ಏನು 1ನೇ ದೇವರಾಯನ ಆಸ್ಥಾನಕ್ಕೆ ಕೊಟ್ಟಿರ್ತಾನೆ. ಅದೇ ರೀತಿ ಬಾರ್ಬೋಸ್ ಎಲ್ಲಿಪ್ಪ ಡುರಾಂಡ್ ಬಾರ್ಬೋಸ್ ಮತ್ತು ಯಾರು ಒಬ್ಬ ಪೋರ್ಚುಗೀಸ್ನ ಏನು ಪ್ರವಾಸಿಗ ಭೇಟಿಯನ್ನು ಕೊಟ್ಟಿರ್ತಾನೆ, ಡೊಮಿಂಗೋ ಪಯಾಸ್ ಅಂತೇಳಿ. ಅದೇ ರೀತಿ ಇಲ್ಲಿ ಬಾರ್ಬೋಸ್ನನ್ನು ಮಾತ್ರ ಕೊಟ್ಟಿದ್ದಾನೆ. ಇಲ್ಲಿ ನೆಕ್ಸ್ಟ್ ಪರ್ನಾವ್ ನ್ಯೂನಿಚ್ಚೆ ಎಲ್ಲಿಪ್ಪ ಅಂತಂದ್ರೆ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ 2, 1, 4, 3 ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಎಸ್, ಥ್ಯಾಂಕ್ ಯು. ಇನ್ನು ಮುಂದಿನ ಪ್ರಶ್ನೆಯನ್ನು ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ.